ಸಿಗರೇಟ್ ಸೇದ್ರೆ ಏನಾಗುತ್ತೆ? ನೀನೇನನ್ನ ಹೇಳಿದ್ಯಾ? ದಿನಕ್ಕೆ ಒಂದ್ ಸೇದ್ರೆ ಏನೂ ಆಗಲ್ಲ. ನಾನು ರಿಸರ್ಚ್ ಮಾಡ್ಬಿಟ್ಟು ಹೇಳ್ತಾ ಇರೋದು. ನವೀನ ಮಗ ಮೂತಿ ಹೊಡೆದಿಟ್ಬಿಡ್ತೀನಿ ನವೀನ, ದೇವ್ರೇ ನಾನು. ಇವಾಗ ಅಡಿಕ್ಟ್ ಆದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ? ಅಡಿಕ್ಟ್ ಮಾಡ್ಬಿಡ್ತೀನಿ. ಅಲ್ಲಿ ನೋಡೋದು ನೋಡವ್ರೆ ನೋಡಲ್ಲಿ. ಇನ್ನೇನು ನಿಮ್ಗೆ ಏನ್ ಮಾಡಿದ್ರೆ ಮೋಸ ಹೇಳ್ಬಿಟ್ಟು ಮಾಡಿದ್ರೆ ಇವಾಗ ಏನ ಹೇಳೋದ್ ನೀನು? ಅಯ್ಯೋ ನಮ್ಮ ಹೇಳ್ತಾರೆ Hey guys, welcome back to the channel just ನಾವು. ಸೊ ತಮ್ಮನೇಲು ಟೈಟಲ್ ನೋಡ್ಕೊಂಡು ಬಂದಿರ್ತೀರಾ ಏನ್ರು ವಿಡಿಯೋ ಅಂತ. ಇವತ್ತು ನಮ್ಮ ಅಮ್ಮನ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಗೈಸ್. ಏನ್ರು ಪ್ರ್ಯಾಂಕ್ ಅಂದ್ರೆ ಸಿಗರೇಟ್ ಪ್ರ್ಯಾಂಕ್. ಸೊ ಹೋಗ್ಬಿಟ್ಟು ಒಂದು ಸಿಗರೇಟ್ ಪ್ಯಾಕೆಟ್ ತಗೊಬರ್ತೀನಿ ಕಾಲಿದ್ದು. ಸೊ ಸಿಗರೇಟ್ ಪ್ಯಾಕೆಟ್ ತಗೊಬಂದ್ಬಿಟ್ಟು ಹಾಲಲ್ಲಿ ಹಾಕ್ತೀನಿ ಕೆಳಗೆ. ಆಮೇಲೆ ನಾನು ರೂಮಿಗೆ ಬಂದ್ಬಿಟ್ಟು ನಾರ್ಮಲ್ ಆಗಿ ಎಡಿಟ್ ಮಾಡತ್ರ ಏನಾರ ಕೆಲಸ ಮಾಡತ್ರ ಆಕ್ಟಿಂಗ್ ಮಾಡ್ತೀನಿ. ಆಮೇಲೆ ಅಮ್ಮನ ಕರಿತೀನಿ ರೂಮ್ಗೆ ಸ್ವಲ್ಪ ನೀರು ತಗೊಂಬ ಅಂತ. ನೀರು ತಗೊಂಬಂದು ನಡ್ಕೊಂಡ್ ಬರ್ಬೇಕಾದ್ರೆ ಕೆಳಗೆ ನೋಡ್ತಾರೆ, ಸಿಗರೇಟ್ ಪ್ಯಾಕೆಟ್ ನೋಡ್ತಾರೆ ಯಾರ್ದಿದು ಅಂತ. ಸೀದಾ ನನ್ನ ಹತ್ರ ಬರ್ತಾರೆ. ಆಮೇಲಿಂದ ಸ್ಟಾರ್ಟ್ ಪ್ರ್ಯಾಂಕ್. ನಾನಂತೂ ಸಿಗರೇಟ್ ಸೇದಲ್ಲ, ನೀವು ಸೇದಕ್ಕೆ ಹೋಗ್ಬಿಡಿ ಗೈಸ್, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಯಾರು ಸಿಗರೇಟ್ ಸೇದ್ಬೇಡಿ. ಈ ಕ್ಯಾಮ್ರಾ ಬಂದ್ಬಿಟ್ಟು ಇಲ್ಲಿ ಇಡ್ತೀನಿ, ಯಾರಿಗೂ ನಮಗ್ ಗೊತ್ತಾಗದೇ ಇರೋ ಹತ್ರ. ಮತ್ತೆ ಇನ್ನೊಂದು ಕ್ಯಾಮ್ರಾ ಅಲ್ಲಿ ಇಟ್ಟಿದ್ದೀನಿ ಗೈಸ್, ತೋರಿಸ್ತೀನಿ ರೀ ನೋಡಿ ಗೈಸ್. ಇನ್ನೊಂದು ಕ್ಯಾಮ್ರಾ ಇಲ್ಲಿ ಇಟ್ಬಿಟ್ಟಿದ್ದೀನಿ, ಬಾಟ್ಲು ಮಧ್ಯೆ ಇಟ್ಬಿಟ್ಟಿದ್ದೀನಿ. ಸೊ ಅಲ್ಲಿಂದ ಇಲ್ಲಿ ಡೈರೆಕ್ಟ್ ವ್ಯೂ ಕಾಣಿಸುತ್ತೆ. ಮತ್ತೆ ಇನ್ನೊಂದು ಕ್ಯಾಮ್ರಾ ನೋಡಿ ಗೈಸ್ ಇಲ್ಲಿ ಇಟ್ಬಿಡ್ತೀನಿ, ಹೆಂಗಾರು ಮಾಡಿ ಇಲ್ಲಿ ಇಟ್ಬಿಡ್ತೀನಿ ಗೊತ್ತಾಗದೇ ಇರೋ ತರ. ದೇವ್ರೇ ಕಾಪಾಡ್ಬೇಕು ಇವತ್ತು. ಸೊ ಕಮಾನ್ ವಿಡಿಯೋ ಸ್ಟಾರ್ಟ್ ಮಾಡುವ, ಮಜಾ ಮಾಡಿ ಗೈಸ್. ನಿಮಗೋಸ್ಕರ ಕಷ್ಟಪಟ್ಟು ರಿಸ್ಕ್ ತಗೊಂಡು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಅಷ್ಟೇ. ಸಪೋರ್ಟ್ ಕೊಟ್ರೆ ಇನ್ನೂ ಚೆನ್ನಾಗಿರೋದು ಮಾಡೋಣ. ಸೊ ಮಜಾ ಮಾಡಿ ಅಷ್ಟೇ ಗೈಸ್. ನಮ್ಮ ಫೋನಲ್ಲಿ ಮಾತಾಡ್ತಾವ್ರೆ, ಫೋನಲ್ಲಿ ಮಾತಾಡಿದಾಗಿದೆ ಕರಿತೀನಿ. ಸೊ ಕಿಚನ್ ನಲ್ಲಿ ಹಾಕಿದ್ದೀನಿ, ಸಿಂಕ್ ಹತ್ರ ನೀರು ತಗೊಬರಕ್ಕೆ ಹೇಳ್ತೀನಿ. ಸಿಂಕ್ ಹತ್ರನೇ ಹಾಕಿದ್ದೀನಿ. ಸೊ ನೋಡ್ತಾರೆ ಅಕ್ಕ, ನೀರ್ ಕೊಡಕ್ಕೆ ಬಾಟ್ಲಲ್ಲಿ ಪ್ಲೀಸ್. ಥ್ಯಾಂಕ್ ಯು ಮದರ್ ಇಂಡಿಯಾ. ಏನ್ ಮಾಡ್ತಾ ಇದೀಯಾ? ಕೆಲಸ ಏನೇನ್ ಮಾಡ್ತಾರೆ? ಎಷ್ಟೊತ್ತು ಮಾಡ್ತಾರ ನವೀನ? ಇದು ಬೇರೆದು. ಏನ್ ಬೇರೆ ಇದು? ಇದು ನಂದ್ರದ್ದು, ಹೋಗೋ ಕಳ್ಟಿದ್ ಅದ್ ನೋಡ್ತಾ ಇದೀನಿ. ಪ್ಲಾನ್ ಮಂಡಮ ಮಾಡಿ ಅಕ್ಕ, ಏನೊಂದ್ ಪ್ಯಾಕೆಟ್ ನೋಡ್ದ? ಯಾವ್ದ್ರ ಪ್ಯಾಕೆಟ್ ನೋಡ್ದ? ಪ್ಯಾಕೆಟ್ ಏನದ? ಏನ್ ಕರೆಕ್ಟ್ ಇದೆ? ಏನ್ ಪ್ಯಾಕೆಟ್ ಇದು? ಅದೇನದ? ನೋಡ್ದೆ ಇಲ್ಲ ಅಷ್ಟೇ ಹೇಳು. ನೋಡ್ದೆ ಏನದ? ಇಲ್ಲ ಅಂದೆ. ಡಸ್ಟ್ಬಿನ್ ಕಟ್ರಿ ಏನದ? ಬಾಯ್ಲ ನಿಮಿಷ, रुको जरा सबर करो. ಸಿಗರೇಟ್ ಅದು ಏನ್ದಿದು? ಕೊಡಲಿ. ಏನ್ ನನ್ಗೆ ಕೊಡಲಿ ಆಯ್ತಾ? ಸಿಗರೇಟ್ ಹಿಂಗಿರುತ್ತಾ? ಇದೇನಂತೆ? ಅದು ಹೋಗಿ ಇದ್ರದ್ದು ಕಾಡಿಕೊಳ್ಳೋದು. ಮಾಪದ ಮೇಲೆ ಹೊಡ್ಬಿಡ್ತೀನಿ. ಕಾಲ್ ಹೋಗಿ ಅದ್ರ ಇಕ್ಕಂತಾರ. ಏನ್ ಕಾಳು? ಏನ್ ಕಾಳು ಇಕ್ಕಂತಾರ? ಏನದ? ಹಿಂಗೇನಕ್ಕೆ ಹೋಯ್ತು? ಗೊತ್ತಿದ್ರು ಹೇಳ್ತದ ನಂತನ್ನ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದೇನ್ ತಿನ್ನೋದ ಏನ ಹೇಳ್ತ? ತಿನ್ನೋದಕ್ಕೆ ಸಿಗರೇಟ್ ಸೇದ್ರೆ ಏನಾಗುತ್ತೆ? ನಾರ್ಮಲ್ ಆಗಿ ಜನರು ನಾನು ಕೇಳ್ತಾರೆ ಸೇದ್ರೆ ಏನಾಗುತ್ತೆ ಅಂತ ಜನರು ಕೇಳ್ತಾ ಇರೋದು. ಜನರು ಕೇಳ್ತಾ ಇರೋದಕ್ಕಲ್ಲ, ಅದು ಯೂಸ್ ಮಾಡ್ಬಾರ್ದು. ಈಜ್ ಏನಾಗುತ್ತೆ ಮಾಡಿದ್ರೆ? ಮಾಡ್ಬಾರ್ದು ಅಂದ್ರೆ ಮಾಡ್ಬಾರ್ದು ಅಷ್ಟೇ. ದಿನಕ್ಕೆ ಒಂದು ಮಾಡಿದ್ರೆ ಒಂದಲ್ಲ ಅರ್ಧ ಸುಮ್ಮನೆ ನೋಡ್ಬಿಟ್ರೆ ನಾನು ಏನ್ ಮಾಡ್ತೀನಿ ಹೇಳ? ಏನ್ ಮಾತಾಡಲ್ಲ ಅಂತ ತಿಳ್ಕೊಬೇಡ ನನ್ಗೆ. ಓಕೆ ಏನ್ ಹೋಗತ್ತೆ? ತಮಾಷೆ ಕೇಳ್ತಾ ಇದ್ದೀನಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನಾನು ಕೊಡ್ದ ನಿಂಗೆ ಕೇಳಕ್ಕೆ ನಂದು ನಂಗಿಂತ ಮುಂಚೆ ಹುಟ್ಟಿದ್ಯಲ್ಲ, ಅದಕ್ಕೆ ನಂಗಿಂತ ಮುಂಚೆ ಅಲ್ಲ ಹುಟ್ಟಿದ್ದೀನಿ. ಏನಾಗ್ಲಿ ಸೇರುತ್ತೆ? ಸೇರ್ಬಾರ್ದು. ಯಾಕೆ? ಎಷ್ಟ್ ಜನ ಹೊರಗವ್ರು ಗೊತ್ತಾ ನೀ ಕಲ್ಸಟ್? ಏನ್ ಬಾಯಿ ಏನಿಲ್ಲ ಕದ್ರಕ್ಕೆ ಸುಮ್ಮನವೆಲ್ಲ. ನೀನೇನನ್ನ ಹೇಳಿದ್ಯಾ? ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ? ಆತರ ಅನ್ಸುತ್ತ ಏನಾದ್ರು? ನಾನೆಲ್ಲ ಹೇಳ್ತೀನಿ. ಕೇಳ್ತಾರೆ ಕ್ವಶನ್ ನನ್ನ ಕೇಳ್ತೀನಿ.
ನಾನು ಹೇಳ್ತೀನಿ, ನೋಡಿದ್ರೆ ಹೇಳಿದ್ರೆ ನಂಗೆ ಏನು ಇದು ಮಾಡುದು ಅಂದ್ಮೇಲೆ ನೋಡ್ಕೊಂಡು ಸಿಗರೇಟ್ ಪ್ಯಾಕೆಟ್ ಅದು ಸಿಗರೇಟ್ ಪ್ಯಾಕೆಟ್ ಏನ್ ಆ ತರ ಇರುತ್ತೆ? ಇನ್ನಂಗಿರುತ್ತೆ. ಅದು ಹೆಂಗಿರಲ್ಲ ಅದ್ರೊಳಗಡೆ ಏನದೆ ಏನೋ ಹುಳಿ ಗಮ್ಮಿ ಬರ್ತದೆ. ನಂಗೆ ಅರ್ಥನೇ ಇಲ್ಲ, ಇದು ಫಸ್ಟ್ ಟೈಮ್ ಗೊತ್ತಲ್ಲ. ಏನೋ ಗೊತ್ತಾಗ್ತಿಲ್ಲಪ್ಪ. ದೊಡ್ಡ ಅದೇ ಹೇಳುದು ಮಕ್ಳಾಗ ಏನೋ ಹೇಳ್ತಾರೆ ಹಂಗಿರ್ತಾರಂತೆ. ಮೀಸೆ ರೆಕ್ಕೆ ಬಂದ್ರೆ ಇದಕ್ಕೆ ಕಾಟರ್ದಾವ ಅಯ್ಯ ಇವಾಗ ಏನಾಗುತ್ತೆ ನನ್ ಬಾಯಿ ನೋಡೋದಾಯ್ತು. ದಿನಕ್ಕೆ ಒಂದ್ಸಿದ್ರೆ ಏನೂ ಆಗಲ್ಲ. ನಾನು ರಿಸರ್ಚ್ ಮಾಡ್ಬಿಟ್ಟು ಹೇಳ್ತಾರೆ ಅದು. ಇಷ್ಟ ಹೋಗುತ್ತೆ. ಏನಾಗಲ್ಲ, ಏನು ಆಗೋದಿಲ್ಲ. ಏನಂತ ಏನಾಗಲ್ಲ, ಏನಾಗುತ್ತೆ, ಏನಾಗುತ್ತೆ ಅದಾಗ್ಲಿ ಬಿಡ್ಲಿ, ಅವ ಅಭ್ಯಾಸ ಬೇಡ. ನಾನು ಬೇಗ ಅಭ್ಯಾಸ ಮಾಡ್ಕೋತೀನಿ. ಈಗ ನೀನ್ ಕುಡಿಬೇಕು, ಆ? ಕುಡಿಬೇಕು. ಏನ್ ಕುಡ್ದೆ? ಮತ್ತೆ ಇನ್ನೇನ್ ರಿವರ್ಸ್ ಕೇಳ್ತಾ ಇರೋದು ಏನಾಗುತ್ತೆ, ಏನಾಗುತ್ತಲ್ಲ ನೀವ್ ಕೊಡ್ತೀನಿ ಅಂತ ಹೋಗೋದು ಇಬ್ರು. ನಾನು ಹೋಗ್ಬಿಟ್ಟು ಇವಾಗ ಯಾಕಂದ್ರೆ ನಾನು ಅದು ಟೆನ್ಷನ್ ರಿಲೀಸ್ ಆಗುತ್ತೆ ಅಂದ್ರೆ ನೀನ್ ಟೆನ್ಷನ್ ಬೇಡ. ಏನ್ ಟೆನ್ಷನ್? ನಂಗೆ ಎಷ್ಟು ಟೆನ್ಷನ್ ಇದೆ ಯಾಕೆ? ಏನ್ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಎಷ್ಟು ಕೆಲಸ ಇದೆ. ಕೆಲಸ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಮನೆ ತರ್ಬೇಕು, ಏನ್ ಆಟ ಇನ್ನೇನ್ ಮತ್ತೆ ಎಷ್ಟು ಟೆನ್ಷನ್ ಟೆನ್ಷನ್ ಕೊಟ್ಟಿರೋದಕ್ಕೆ ಹಂಗ್ ಮಾಡ್ತಾ ಇದೀಯ. ಇನ್ಯಾರ್ಕ ನಮ್ಗೆ ಇನ್ನೊಬ್ರಿಗೆ ಅದಕ್ಕೆ ನಾನ್ ಸಿದ್ರೆ ನಿಮ್ಗೆ ಎಫೆಕ್ಟ್ ಆಗುತ್ತೆ. ನನ್ಗೆ ಇದು ಟೆನ್ಷನ್ ನಿಮ್ಗೆ ಗೊತ್ತಿಲ್ಲ ಸೇದ್ನಪ್ಪ ಅವಾಗ. ಒಂದಿನ ಗೊತ್ತಿಂದ್ರ ಮಾಡ್ತೀವಿ, 2 ದಿನ ಇಷ್ಟ ದಿನ ಗೊತ್ತಾಯ್ತು ನಿಮ್ಗೆ? ಇಷ್ಟ ದಿನ ಗೊತ್ತಾಯ್ತು. ಅದಕ್ಕ ಕಳ್ಳ ಅಂತ ಲೆಕ್ಕ ಆಯ್ತಾ? ಕುಡಿತಿ ಅಂತ ಲೆಕ್ಕ. ಒಂದೇ ದಿನಕ್ಕೆ ಒಂದೇ ಮಾಡೋದು, ಜಾಸ್ತಿ ಎಲ್ಲ ಮಾಡೋದು. ಕುಡಿತಿ ಒಟ್ಟಾಗ ನನ್ ಮೇಲೆ ಹಾಳೆ ಮಾಡ ಕುಡ್ದಿದ್ದೀನಿ ಅಂತ. ನೀನ್ ಒಬ್ಬಳು ಕೇಳಿದಿನಕ್ಕೆ ಪಾಪ ಅಂತ. ಅಲ್ಲ ನಿಜ ಹೇಳು. ನಿಜ ಹೇಳ್ತಾರೆ, ಇನ್ನೇನು ಇಷ್ಟ ನಮ್ಮನೆಗೆ ಹೇಳ್ಬೇಡ ಅಷ್ಟೇ ಪಾಪ. ನವೀನ ಮಕ ಮೂತಿ ಹೊಡೆದಿಟ್ಬಿಡ್ತೀನಿ ನವೀನ, ದೇವ್ರೇ. ನಾನು ಒಂದು ಕುಡಿದ್ರೆ ಏನಾಗಲ್ಲ. ಒಂದು ಎಲ್ಲರಾಗುತ್ತೆ. ಅದು ಟೆನ್ಷನ್ ರಿಲೀಸ್ ಏನ್ ಆಗುತ್ತೆ. ಟೆನ್ಷನ್ ಕಾಫಿ ಕುಡಿ. ಕಾಫಿ ಕೂಡ ಟೆನ್ಷನ್ ಹೋಗುತ್ತಾ? ಯಾಕೆ ಹೋಗಲ್ಲ? ಇಷ್ಟ ದಿನ ಹೆಂಗಿದ್ದೆ ಡೀಸೆಂಟ್ ಆಗ, ಇಷ್ಟ ದಿನ ಏನ್ ಬೇಕೋ ತಿನ್ನು, ಅರ್ಥ ಆಯ್ತಾ? ಅಂತ ಯಾಬಿಟ್ಟು ಹೋಗ್ಬಾರ್ದು ಮಕ್ಕಳು. ಹೋಗಿದಾಯ್ತಲ್ಲ, ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಹೋಗಿದಾಯ್ತಲ್ಲ, ಬೆಳಗ್ಬಿಟ್ಟಿದ್ದೀನಿ ಅಂತ ನನ್ ಮುಂದ್ಗಡೆ ಹೇಳ್ಬೇಡ. ನಾನು ಅಂತ ಹೇಳಿದ್ನ ಪಾಪ ಇವಾಗ ಏನು ಪ್ರಾಬ್ಲಮ್ ಏನಂತ ಏನ್ ಪ್ರಾಬ್ಲಮ್? ಟೆನ್ಷನ್. ನೀನು ಒಂದ್ ಕುಡಿ, ಟೆನ್ಷನ್ ಆಗುತ್ತೆ. ನಾನು ನಿನ್ ಜೊತೆಗೆ ಸೇರ್ಕೊಂಡು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಇಬ್ರು ಒಂದ್ ನಿಮಿಷ, ಇವಾಗ ಇಷ್ಟ ದಿನ ನಿಮ್ಗೆ ಗೊತ್ತಾಯ್ತಾ? ನಾನ್ ಕಂಡಿಡಿಲ್ಲಲ್ಲ ಇವಾಗ. ಯಾಕಂದ್ರೆ ಹೇಳ್ರಿ ಏನು ಹೆಂಗ್ ಹೋಗಿದ್ದಾರೆ ಮಕ್ಳು? ಯಾರು ಕೇಳ್ತೀಯ? ಅಲ್ಲ ಸರಿ, ನೀನು ಹೋಗು ಕುಡಿಯೋದು ಹೋಗಿ ನನ್ನ ಯಾವತ್ತೂ ನೋಡಿ. ಏನ್ ನಂಬಿಕೆ ಮಕ್ಳ ಮೇಲೆ? ಅಲ್ಲ ಇವಾಗ ಸಿಗರೇಟ್ ಸೇದ್ರೆ ನಮ್ಗೆ ಹೋಗ್ಬಿಡುತ್ತೆ. ನೀನ್ ಏನ್ ಮಾಡ್ತೀಯೋ, ಏನ್ ಕುಡಿತೀಯೋ, ಏನ್ ಬಿಡ್ತೀಯೋ ಅವೆಲ್ಲ ಏನ್ ನಂಬಿಕೆ? ಮಾತಾಡಕ್ಕಾಗಲ್ಲ. ಅಲ್ಲ ನಂಬಿಕೆ ಏನ್ ಬಿಡ್ತಾರೆ ಬಿಡಪ್ಪ, ನಮ್ಮ ಮಕ್ಳ ಹಂಗೆಲ್ಲ ಮಾಡಲ್ಲ. ನಾನ್ ಜಾಸ್ತಿ ಸೇರ್ತೀನ, ಅಷ್ಟು ನಂಬಿಕೆ. ನಾನ್ ಜಾಸ್ತಿ ಸೇರ್ತೀನ. ಅದ್ ಒಂದ್ಕಿತ ಮಾಡಿದ್ರೆ ನೀವು ಅದ್ ತಪ್ಪೆ, ನೀವ್ ಒಂದ್ಕಿತ ಮಾಡಿ ಬಿಟ್ರೆ ಅದ್ ತಪ್ಪೆ. ಅದು ಸವಾಸ ಬಂದ್ರೆ ಏನಾಗಲ್ಲ. ಓಕೆ ಅನ್ಸಿದ್ರೆ ಅದು ದಿನಕ್ಕೆ ಒಂದು ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಫೋಕಸ್ ಮಾಡ್ಬೋದು ಜಾಸ್ತಿ. ಫೋಕಸ್ ಕಾಫಿ ಮಾಡ್ಕೊಡೋಣ, ಅದೇ ಕೆಲಸ ಮಾಡ್ಕೊಡ್ತೀನಿ. ನಾನ್ ಕಾಲ್ ಮಾಡ್ಕೊಡ್ರೆ ನಿಮ್ ಮಾಡ್ಕೊಡೋದೇ ಇಲ್ಲ. ಹೇಳು ಇನ್ಮೇಲೆ. ಇವಾಗ ಅಡಿಕ್ಟ್ ಆದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ? ಅಡಿಟ್ ಮಾಡ್ಬಿಡ್ತೀನಿ. ಅಲ್ಲಿ ನೋಡೋದು ನೋಡವ್ರೆ, ನೋಡಲ್ಲಿ ಅಡಿಟ್ ಮಾಡ್ಬಿಡ್ತೀನಿ. ಹೆಂಗೋ ಸ್ವಲ್ಪ ಸಮಾಧಾನ ಆಯ್ತು ನೀನು ಕೇಳಿದ್ನಲ್ಲ. ಏನ್ ಸಮಾಧಾನ ಆಯ್ತು? ಹಂಗಲ್ಲ, ನಿಂಗೆ ಗೊತ್ತಿಲ್ಲ ನಮ್ ಎಷ್ಟೋ ಕನ್ಸ್ ಮಾಡ್ಕೊಂಡಿರ್ತೀರಿ. ಅಲ್ಲಿ ಕನ್ಸು ಮಕ್ಕಳು ಮಾಡ್ಕೊಂಡ್ರೆ ಏನ್ ಮಾಡಿದ್ರೆ ಇನ್ನೊಬ್ಬ ಇದ್ದಿದ್ರೆ ಈ ಟೆನ್ಷನ್. ಅಯ್ಯೋ, ಇನ್ನೊಬ್ಬ ಇದ್ದಿದ್ರೆ ನಾನು ಸೇರ್ಬ ಇತ್ತು. ಇನ್ನೊಬ್ಬ ಇದ್ರೆ ಕಂಟ್ರೋಲ್ ಮಾಡಿರಿ, ಬಿಡ ಒಂದ್ ದಾರಿಗೆ ತಂದಿರಿ. ಫ್ರೀ ಆಗಿ ಬಿಟ್ಟಿರೋದಕ್ಕೆ ಟೆನ್ಷನ್ ಆಗಿರೋದು. ಫ್ರೀ ಆಗಿ ಬಿಟ್ಟಿದ್ದೀರಾ? ಬೆಳಿಗ್ಗೆಯಿಂದ ನೈಟ್ ವರೆಗೂ ಕೆಲಸ ಮಾಡ್ತೀವಿ. ನಾವು ಕೂತಿರ್ತೀರ, ಅದೇ ಇಬ್ರು ಮಾಡ್ತೀವಿ. ಅದಕ್ಕೆ ದಿನ ರೆಸ್ಟ್ ಎತ್ಕೊಂಡು ಅದೇ ಮೈ ನಾವು
ನಮ್ ಸುತ್ತಮುತ್ತ ಇರೋರು ಏನಂತ ನಾವ್ ಕೆಳಕ್ ಬಿದ್ರೆ ಸತ್ ತುಳ್ದು ಬಿಡ್ತಾರ ಹಾಕೊಂಡು ಗೊತ್ತಾಗಿ ಅದ- ಯಾರಿಗೆ ಹೇಳ್ಬಾರ್ದಲ್ಲ ನಾನ್ ಸೋದೋದು. ಏನ್ ಕೇಳ್ಬೇಕು ಹೇಳೋದಲ್ಲ ಬೇಡ ಹೇಳ್ಬಿಟ್ಟು ಹೇಳ್ಬಾರ್ದು ಬಿಡಕ್ಕಾಗುತ್ತಾ? ಬಿಡಕ್ ಆಗತ್ತಲ್ಲ ಲೇ ಮಕ ಸೇರ್ಸಿ ಹೊಡ್ಬಿಡ್ತೀನಿ ತಿಳಿದಿನ ನಾನು ಸರಿ ಬಿಡು. ದಿನ ಸಾಯಂಕಾಲ ಹೊತ್ತು ಅನ್ಕೋಬೋದು ನಾನು ಬರ್ತೀನಿ ಇನ್ಮೇಲೆ ಕರ್ಕೊಂಡು ಹೋಗಲ್ಲ ನೀನ್ ಒಂದಿನ ಸಿಕ್ಕಾಕೊಂತೀರ ಇದ್ಬಿಡ್ತೀಯ ಇಷ್ಟ ದಿನವೇ ಸಿಗಾಕೊಂಡಿದ್ದಕ್ಕೆ ನಾನು ಕರೆಕ್ಟ್ ಆಗಿ ಯೋಚನೆ ಮಾಡೀನಿ. ನಂಬಿಕೆ ಅದು ಅದೇ, ನಂಬಿಕೆ ಮೇಲೆ ಅದೇ ಬಿಡ್ತೀರಿ ನಂಬಿಕೆ ಉಳ್ಸ್ಕೊಂಡೆ. ಏನ್ ನಂಬಿಕೆ ಉಳಿಸ್ಕೊಂಡಿದ್ದೆ ನೀನ ಇದ್ ಸರ್ ಬಿಟ್ರೆ ನಂಬಿಕೆ ಇಲ್ವಾ? ಈ ನಾವೆಷ್ಟು ನಂಬಿಕೆ ಉಳಿಸ್ಕೊಂಡಿದ್ರೋ ಅಷ್ಟು ನೀನ್ ಉಳಿಸ್ಕೋಬೇಕು ಮೈ ತಲೆ ಉಳೆ ಬಿಟ್ಬಿಟ್ಟ ಇವಾಗ ನೀನ್ ಕೇಳ್ಬೇಕ ನಿಜಕ್ಕೆ ನಗ್ಬೇಡ, ಹೇಳ್ಬೇಕಂತ ಹೇಳಿದೀನಿ ಅಷ್ಟೇ. ಹೇಳ್ತೀನಲ್ಲೇ ಬರ್ಲಿ ಹೇಳ್ತೀನಿ ಇದು ಬರ್ಲಿ. ಅಪ್ಪನ ಮುಂದೆ ನಾ ಅಪ್ಪನ ಮುಂದೆ ಒಪ್ಕೊಳ್ಳೋದೇ ಇಲ್ವಲ್ಲ, ಏನ್ ಮಾಡ್ತೀಯ? ಏನ್ ಪ್ರೂಫ್ ಕೊಡ್ತೀಯ? ಕರಿತೀನಿ ಅಲ್ಲಿ ಬೇಗ ಅಂತ ಅರೆ ಮೇಘನಾಗ್ ಗೊತ್ತು. ಗೊತ್ತಾ ಇಬ್ಬರಿಗೂ ಗಾಚಾರ ಬಿಡ್ತೀನಿ ಅವಳಕ ನಿಂಗೆ ಕೂಡ ಅವಳಿಗೆ ಫೋನ್ ಮಾಡ್ಕೊಡ್ತೀನಿ. ಮುಂದೆ ನಾನು ಸೇದ ಅವ್ಳ ಮುಂದೆ ಒಂದೇ ಸೇದ, ಜಾಸ್ತಿ ಸೇದ ಒಂದೇ ಸೇದ. ಅವಳು ಫಸ್ಟ್ ಇಂದ ಗೊತ್ತು. ನಾವು ಹೂ ಅನ್ಬಿಡ್ಲಿ ಗಾಚಾರ ಗಮ್ಮಂಚ್ಬಿಡ್ತೀನಿ ಇಬ್ಬರಿಗೂ ಸೇರಿ ನಾನು ಫೋನ್ ಕೊಡ್ತೀನಿ ಬೇಕಾದ್ರೆ. ಹಲೋ, ಇದು ನಮ್ಮ ಪ್ಯಾಕೆಟ್ ನೋಡ್ಬಿಟ್ರು. ಅವ್ರಿಗೆ ಹೇಳು ನಾನು ದಿನಕ್ಕೆ ಒಂದೇ ಸೇದ ಅಂತ ನೀನು ಗೊತ್ತು ಅಂತ ಹೇಳಿದ್ದೀನಿ. ನಿನ್ಗೆ ಗೊತ್ತಾಳೆ ನಾನು ಸೇದದ್ದು ಫಸ್ಟಿಂದ ಒಂದೇ ತಾನು ಸೇದೋದು ನನ್ನ ದಿನಕ್ಕೆ. ಅವಳು ಗೊತ್ತಾಗಪ್ಪ ಕೇಳಕ್ಕೆ. ಆಮೇಲೆ ಒಂದಕ್ಕೆ ಮೇಲೆ ನಾನು ಸೇರ್ತೀನಿ ಯಾವ್ದಾದ್ರು. ಇಲ್ಲ ಏ ಮೇಘ ನೀನು ಸೇರ್ತಾ ನೀನು ಗೊತ್ತಿದೆ ಅಂತ ನಿಮ್ಗೆ ಈ ನನ್ ಮಗನು ಅದೆಲ್ಲ ಬೇಡ ಬೇಡ. ಸರಿ ಆಯ್ತು, ಬಾಯ್ ಬಾಯ್. ಅದೇ ಕೊಟ್ಬಿಡ್ತೀನಿ ಸರಿ ಫಸ್ಟ್ ಇಂದ ಗೊತ್ತು. ನವೀನ ನಾನ್ ಸುಮ್ನೆ ಎಲ್ಲ ನಿಂಗೆ ಗೊತ್ತಿಲ್ಲ ನಂಗೆ ಇಂಥ ಕೆಲಸ ಎಲ್ಲ ಮಾಡಿದ್ರೆ ನಾನೆಲ್ಲ ಸುಮ್ನೆ ಇರಲ್ಲ. ಫಸ್ಟ್ ಇಂದ ಗೊತ್ತಾಯ್ತು. ನಿನಗೆ ಗೊತ್ತಾಯ್ತು, ಖುಷಿನಾ? ಖುಷಿ ಅಲ್ಲ ನಂಗಿಂತ ವಿಷಯಗಳೇ ಮಾಡ್ಕೊಡ್ ನಂಗಾಗಲ್ಲ. ನೀನ್ ಕೇಳಿದ್ನಲ್ಲ ಇವಾಗ ಇನ್ನೇನು ನಿಮ್ಗೆ ಮಾಡಿದ್ರೆ ಮೋಸ ಹೇಳ್ಬಿಟ್ಟು ಮಾಡಿದ್ರೆ ಇವಾಗ ಏನೋ ಹೇಳೋದ್ ನೀನು ಮತ್ತೆ ದಿನಕ್ಕೆ ಒಂದ್ಸತಿ ಏನಕ್ಕೆ ಆಗುತ್ತೆ? ಅದಕ್ಕೆ ಹೋದ್ರೆ ನಿನ್ನೊಂದ್ ಮಾಡ್ತೀಯ ನೀನು ಇನ್ನೊಂದ್ ಏನ್ ಮಾಡ್ತೀನಿ? ನಂಗೆ ಅದು ಡೌಟ್ ಬಂದ್ಬಿಟ್ಟಿದೆ ಇವಾಗ ಏನೋ ನನ್ನ ಜೊತೆ ಮೇಲೆ ಹೋಗ್ತೀನಿ ಹೋಗ ಮಲ್ಕೋತೀನಿ. ಇಪ್ಪತ್ತು ತಿರ್ಗಿ ಮಾತಾಡಂಗಿನ ಮಾತಾಡ. ಇಪ್ಪತ್ತು ತಿರ್ಗಿ ಆಯ್ತಾ? ಸರಿ, ಅಲ್ಲಿ ಬಾಗ್ಲಾಕೊಂಡೋಗಾಯ್ತು, ಬಾಗ್ಲಾಕೊಂಡೋಗಾಯ್ತು. ಹೇಳ್ಬೇಡಕ್ಕೆ. ಸೊ ಗೈಸ್, ನಮ್ಮ ಪ್ರ್ಯಾಂಕ್ ಆಗಿದ್ದಾರೆ, ನಂಬಿಟ್ರು ನಿಜ ಅಂತ. ಗೈಸ್ ನಮ್ಮ ನಂಬೇ ಬಿಟ್ರು. ನಮ್ದಾ ಇನ್ನೇನು ಆ ಥರ ಟೆನ್ಷನ್ ಕೊಟ್ರೆ ನೀವು ನನಗ ತಲೆನೋವು ಹೇಳ್ದಿನ ಮನೆಗೆ ರೆಸ್ಟ್ ತಕೊಂಡ್ರೆ ಟೆನ್ಷನ್ ಕೊಡ್ತಾರೆ ನನಗೆ. ಸುಮ್ಮನೆ ಮಾಡಿದೆ. ನಾನು ಸಿಗರೇಟ್ ಸೇರ್ತೀರಾ? ಸುಮ್ಮನೆ ಲೈಟಾಗಿ ಹೇಳೋದಲ್ಲ ತಲೆ ಸಿಗರೇಟ್ ಯಾವ್ದು ಸೇರ್ತೀರಾ? ಗೈಸ್ ಯಾರು ಅಷ್ಟೇ, ನೀವು ಅಷ್ಟೇ ಸಿಗರೇಟ್ ಎಲ್ಲ ಸೇದ್ಬೇಡಿ, ಒಳ್ಳೇದಲ್ಲ. ಏನಂತಕ್ಕೆ ಚೆನ್ನಾಗಿ ಮಾಡ್ದೆ ಆಕ್ಟಿಂಗು. ಹೋಗಿ ಬೇಕ್ರಿಗೆ ಹೋಗಿ ಖಾಲಿ ಸಿಗರೇಟ್ ಪ್ಯಾಕೆಟ್ ತಗೋ ಬಂದೆ ನಾನು. ಖಾಲಿ ಸಿಗರೇಟ್ ಪ್ಯಾಕೆಟ್. ನೀನು ಆ ಥರ ಟೆನ್ಷನ್ ಕೊಡ್ಬೇಡ. ನಂಗೆ ಜೋಕ್ ಬಂದ್ಬಿಟ್ಟು ನವೀನ ನಿಂಗೆ ಗೊತ್ತಿಲ್ಲ ಅದು ಸೀರಿಯಸ್. ನಂಗೆ ಟೆನ್ಷನ್ ಆಗಿದ್ದು ಗೊತ್ತಾ ನಿಂಗೆ? ಅಲ್ಲ ಗೈಸ್, ನಮಗೆ ಒಂದು ಮುದ್ದು ಕೊಟ್ಬಿಡೋದು ಗೈಸ್. ದಿನ ಇದ್ರು ಪಾಪ ಗೈಸ್, ಪಾಪ ಅಲ್ಲ ನಿಂಗೆ ಗೊತ್ತಿಲ್ಲ. ಪಾಪ ನಮ್ಮ ಟೆನ್ಷನ್ ಆಗ್ಬಿಟ್ರು. ಯಾಕೆ ಅಳ್ತಿದ್ಯಾ? ನಂಗೆ ಮೊದಲೇ ಟೆನ್ಷನ್ ಕದ್ರೆ ನವೀನ ನಿಂಗೆ ಗೊತ್ತಿಲ್ಲ. ಸುಮ್ಮನೆ ಕಾಮಿಡಿ ಯಾಕೆ? ನಾನು ಯಾವತ್ತೂ ಸೇದಲ್ಲಕ್ಕೆ ಸಿಗರೇಟು. ಆ ಥರ ಮಾಡಬಾರ್ದು. ಯಾಕೆ ಅಳ್ತಾ ಇದೆಯಾ? ಮಾಡಲ್ಲ ಗೈಸ್, ನಮಗೆ ಬೇಜಾರಾಗೋಯ್ತು. ಅರೆ ನಾವು ಬೇಜಾರಾದ್ರೆ ಯಾವತ್ತೂ ಮಾಡಲ್ಲ. ಮತ್ತೆ ಆಮೇಲೆ ಕಂಡು ಅಯ್ಯೋ ನಮ್ಮ ಅಳ್ತಾರೆ ಗೈಸ್. ನಮ್ದಾ? ಮತ್ತೆ ಅವಳೇ ಕತ್ತರ ಅವಳಿಗೆ ಫಸ್ಟ್ ನಾನು ಮೇಘನ ಮಾತಾಡ್ಕೊಂಡಿದ್ವಿ ಪ್ರ್ಯಾಂಕ್ ಮಾಡೋಣ ಅಮ್ಮನ ಅಂತ. ಅದಕ್ಕೆ ಗೈಸ್ ಪ್ಲೀಸ್ ನಿಮ್ಮ ಕಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಕನಸನ್ನ ನೆರವೇರಿಸಿ ನಮ್ಮ ಒಂದು ನೆರವೇರ್ಸೋಣ ಗೈಸ್ ಆರಾಮಾಗಿ. ಅವ್ರಿಗೋಸ್ಕರ ಕಷ್ಟಪಡ್ತಾ ಇರೋದು. ಒಂದು ಮುದ್ದು ಕೊಟ್ಬಿಡು. ಸುಮ್ಮನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್ ಮಾಡಕ್ಕೆ ನಂಬಿಡು.